ನಮಸ್ಕಾರ ಸ್ನೇಹಿತರೆ, ಒಂದು ವಿಶೇಷ ಸಂಗತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರಸ್ತುತ ಅವಶ್ಯಕತೆ ಇದೆ. ಈಗ ಸಮಾಜದಲ್ಲಿ ಇದರ ಅವಶ್ಯಕತೆ ಇದ್ದ ಕಾರಣ ಇಂತಹ ವಿಷಯಗಳನ್ನು ತಮ್ಮ ಮುಂದೆ ತರ್ತಾ ಇದ್ದೇನೆ. ಗುಜರಾತ್ನ ಒಂದು ಮುಸ್ಲಿಂ ಫ್ಯಾಮಿಲಿ, ಆ ಫ್ಯಾಮಿಲಿಯಲ್ಲಿರುವಂತಹ ಒಂದು ವಯಸ್ಸಿನ ಮಗಳು ಆಕ್ಸಿಡೆಂಟ್ ಆದರು. ಆ ಆಕ್ಸಿಡೆಂಟ್ನಲ್ಲಿ ಆಕೆಯ ಮಿದುಳು ನಿಷ್ಕ್ರಿಯವಾಯಿತು. ಬ್ರೈನ್ ಡೆಡ್ ಅಂತ ನಾವು ಕೈಗೊಳ್ಳು. ಆ ಹುಡುಗಿಯನ್ನು ಸಮಾಧಿ ಮಾಡುವಕ್ಕಿಂತ ಮುಂಚೆ ಆ ಪರಿವಾರದವರು ಆಲೋಚನೆ ಮಾಡಿದರು. ಹುಡುಗಿಯ ಮಿದುಳು ನಿಷ್ಕ್ರಿಯವಾಗಿದೆ, ಅವಳ ಅಂಗಾಂಗಗಳು ಅವಶ್ಯಕತೆ ಇದ್ದವರಿಗೆ ದಾನ ಮಾಡಿದರೆ ಸಮಾಜಕ್ಕೆ ಅವಶ್ಯಕತೆ ಇದ್ದವರಿಗೆ ಎಷ್ಟು ಸಹಾಯವಾಗುತ್ತದೆ ಎಂಬ ಕಾರಣ. ಅದೇ ಸಮಯದಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಹಿಂದೂ ಫ್ಯಾಮಿಲಿ, ಆ ಫ್ಯಾಮಿಲಿಯಲ್ಲಿರುವಂಥ ಒಂದು ಹುಡುಗಿಗೆ ಕೈಗಳು ದೈವವಶಾತ್ ಈ ಗುಜರಾತಿನ ಹುಡುಗಿಯ ಬ್ಲಡ್ ಗ್ರೂಪು ಟಿಶ್ಯೂದು, ಈ ಹುಡುಗಿಯ ಬ್ಲಡ್ ಗ್ರೂಪು ಟಿಶ್ಯೂ ಜೋಡಿ ಮ್ಯಾಚ್ ಆಗಿದ್ದಕ್ಕೆ ಆ ಗುಜರಾತ್ ಹುಡುಗಿಯ ಕೈಗಳನ್ನು ಈ ಹುಡುಗಿಗೆ ದಾನ ಮಾಡಲಾಯಿತು. ಕೈಗಳ ಕಸಿ ಆಯಿತು, ಆಪರೇಷನ್ ಸಕ್ಸಸ್ಸು ಆಯಿತು, ಆರಾಮವಾದವು. ಮನೆ ರಕ್ಷಾಬಂಧನ, ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೆ ರಕ್ಷಾಬಂಧನ ರಾಖಿ ಕಟ್ಟುವಂಥ ಸುದಿನ. ಈ ಮಹಾರಾಷ್ಟ್ರದ ಹುಡುಗಿಗೆ ಆ ಗುಜರಾತ್ನಲ್ಲಿರುವ ಮುಸ್ಲಿಂ ಫ್ಯಾಮಿಲಿಗೆ ಹೋಗಿ ಅವಳ ತನಗೆ ಯಾರು ಕೈಗಳನ್ನು ದಾನ ಮಾಡಿದ್ದಾರೆ ಆ ಹುಡುಗಿಯ ಸಹೋದರಿ ಯಾರಾದರೂ ಇದ್ದರೆ ಅವರಿಗೆ ರಾಖಿ ಕಟ್ಟಬೇಕೆನ್ನುವ ಆಸೆಯಾಗಿ ಅಲ್ಲಿಗೆ ಹೋದರು. ಕೇಳಿದರು, ಯಾರಾದರೂ ಅವಳ ಸಹೋದರರು ಇದ್ದಾರೆ ಅಂತ. ದೈವವಶಾತ್ ಆ ಹುಡುಗಿಯ ಸಹೋದರಿದ್ದ. ಅವನು ಮುಂದೆ ಬಂದ, ನಾನೇ ಇದ್ದೀನಮ್ಮ, ನಿನಗೆ ಆ ಅಂಗಾಂಗ ದಾನ ಮಾಡಿದಂಥ ಹುಡುಗಿಯ ಸಹೋದರ. ಈ ಹುಡುಗಿ ಹೇಳಿದ್ರು, ನಾನು ರಾಖಿ ಕಟ್ಟಲು ಬಂದಿದ್ದೇನೆ. ನಾನು ಆ ಮುಸ್ಲಿಂ ಫ್ಯಾಮಿಲಿ ಹಿಂದೆ ಮುಂದೆ ಯಾವುದೋ ಆಲೋಚನೆ ಮಾಡಿದೆ. ಈ ರಕ್ಷಾಬಂಧನದ ಸಂಪ್ರದಾಯ ಮುಸಲ್ಮಾನರಲ್ಲಿ ಇಲ್ಲ ಅನ್ನುವಂಥ ಯಾವುದೇ ಆಕ್ಷೇಪಣೆ ಮಾಡೋದಿಲ್ಲ. ಆ ಹುಡುಗ ನನ್ನ ತಂಗಿಯ ಕೈಗಳಿಂದ ರಾಖಿ ಕಟ್ಟಿಸ್ಕೊಳ್ತಾ ಇದ್ದೇನೆ ಅಂತ ಈ ಸಹೋದರಿಯ ಕೈಯಿಂದ ರಾಖಿ ಕಟ್ಟಿಸಿಕೊಂಡ. ಒಂದು ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯವನ್ನು ಮೆರೆದ. ಇದು ನಮ್ಮ ಸಂಸ್ಕೃತಿ. ಇದನ್ನು ಹೇಳಲು ನನಗೆ ಹೆಮ್ಮೆ ಅನಿಸುತ್ತದೆ. ಆ ಹಿಂದೂ ಪರಿವಾರದವರು ಆಲೋಚನೆ ಮಾಡಲಿಲ್ಲ ಇದು ಮುಸಲ್ಮಾನ್ ಹುಡುಗಿ ಕೈ ಅಂತ. ಆ ಮುಸಲ್ಮಾನ್ ಫ್ಯಾಮಿಲಿ ಆಲೋಚನೆ ಮಾಡಲಿಲ್ಲ ಈ ಹಿಂದೂ ಕೈಯಿಂದ ನಾನು ರಕ್ಷಾಬಂಧನ ಮಾಡಿಸ್ಕೊತಾ ಇದ್ದೀನಿ. ಇಂಥ ಒಂದು ವ್ಯವಸ್ಥೆ ಈಗಲೂ ಇದ್ದದಕ್ಕಿನ್ನೂ ನಾವು ಆರೋಗ್ಯಕರವಾಗಿ ಬದುಕ್ತಾ ಇದ್ದೇವೆ. ಆದರೆ ಇದೇ ಸಮಯದಲ್ಲಿ ಇದಕ್ಕೆ ವ್ಯತಿರಿಕ್ತವಾಗಿ ಎರಡು ವಿಷಯಗಳು. ಲಖನೌದ ಫತೇಪುರದಲ್ಲಿ ಸುಮಾರು 500 ವರ್ಷಗಳ ಹಿಂದೆ ಇರುವಂತಹ ಒಂದು ಸಮಾಧಿಯನ್ನು BJP ಮತ್ತು ವಿಶ್ವ ಹಿಂದೂ ಪರಿಷತ್ನವರು ಅದನ್ನು ಕೆಡವಿ ಅದು ಹಿಂದೂ ಮಂದಿರ ಇತ್ತು ಅನ್ನುವಂಥ ಕಾರಣ ಮುಂದೆ ಇಟ್ಟುಕೊಂಡು ಗಲಾಟೆ ಎಬ್ಬಿಸಿದ್ದಾರೆ. ಆಸಾಮನ ಮುಖ್ಯಮಂತ್ರಿ ಅಲ್ಲಿರುವಂತಹ ಕೇವಲ ಮುಸ್ಲಿಮರನ್ನು ಆಯ್ಕೆ ಮಾಡಿ ಭೂಮಿ ಅತಿಕ್ರಮಣ ಮಾಡಿದ್ದಾರೆ, ಇವರನ್ನು ಹೊರಗೆ ಹಾಕಿ ಅಂತ ಆದೇಶ ಮಾಡಿದ್ದಾರೆ. ಒಂದೆಡೆ ಸಾಮರಸ್ಯ, ಒಂದು ಕಡೆ ರಾಜಕೀಯ ಇಚ್ಛಾಶಕ್ತಿ. ಸ್ನೇಹಿತರೆ, ನಾವು ಯಾರನ್ನು ಬೆಂಬಲಿಸ್ತೀರಿ, ಯಾರನ್ನು ಬೆಂಬಲಿಸಬೇಕು,